ಸಿಂಪಲ್ ಆಗೊಂದು ಲವ್ ಸ್ಟೋರಿ. ಮಾನ್ವಿ MBA ಮಾಡ್ತಾ ಇರುವಾಗ ನನಗೆ ಅವಳ ಪರಿಚಯ ಆಯಿತು. ಆಗ ನಾನು ಅವಳ ಕಾಲೇಜ್ ಸಮೀಪದಲ್ಲಿದ್ದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮಾನ್ವಿ ದಿನಾಲು ನನಗೆ ಸಿಗ್ತಾ ಇದ್ಲು. ಮೊದಮೊದಲು ನನ್ನ ನೋಡಿ ನಗ್ತಾ ಇದ್ದವಳು ಒಂದು ದಿನ ಅವಳಾಗಿಯೇ ನನ್ನ ಹತ್ತಿರ ಬಂದು ಪರಿಚಯ ಮಾಡಿಕೊಂಡಳು. ಅವತ್ತಿನಿಂದ ನಮ್ಮಿಬ್ಬರು ಯಾವಾಗಲೂ ಮಾತಾಡ್ತಾ ಇದ್ವಿ. ನಾನು ನನ್ನ ಎಲ್ಲ ವಿಷಯಗಳನ್ನು ಅವಳ ಬಳಿ ಹೇಳಿಕೊಂಡಿದ್ದೆ. ನನ್ನ ಅಪ್ಪ ಅಮ್ಮನಿಗೆ ನಾವಿಬ್ಬರೇ ಮಕ್ಕಳು, ನನಗೊಬ್ಬಳು ತಂಗಿ ಇರೋದು. ಅವಳನ್ನು ನಾನೇ ಓದಿಸ್ತಾ ಇರೋದು ಅಂತ ಹೇಳಿದಾಗಲಂತೂ ಅವಳ ಮುಖ ಖುಷಿಯಿಂದ ಹಿಗ್ಗಿತ್ತು. ಹೇಳುತ್ತಾ ನನ್ನ ಅಪ್ಪನ ಆಸ್ತಿ ಕೈಬಿಟ್ಟು ಓದದ್ದು, ಅಪ್ಪ ಇಹಲೋಕ ತ್ಯಜಿಸಿದ್ದು, ನನ್ನ ಓದೋ ಅರ್ಧದಲ್ಲಿ ನಿಂತಿದ್ದು, ಆದರೂ ನನ್ನ ತಂಗಿಯನ್ನು ನಾನು ಕಷ್ಟಪಟ್ಟು ಓದಿಸ್ತಾ ಇರೋದು, ಬದುಕುವುದಕ್ಕಾಗಿ ಮನೆಯಲ್ಲಿ ನನ್ನ ಸಂಬಳದ ನಿರೀಕ್ಷೆಯಲ್ಲಿರುವುದು, ಹಣದ ಅನಿವಾರ್ಯತೆಗಾಗಿ ಕೈಯಲ್ಲಿದ್ದ ವಾಚ್, ಓಡಿಸುತ್ತಿದ್ದ ಬೈಕ್, ಅಮ್ಮನ ತಾಳಿ ಎಲ್ಲವನ್ನೂ ಮಾರುವ ಸ್ಥಿತಿ ಬಂದಿದ್ದು, ಇವೆಲ್ಲವನ್ನೂ ಹೇಳುವಾಗಲಂತೂ ಅವಳು ಅನುಕಂಪ ತೋರಿಸಿದ್ದು ಎಲ್ಲ ನಾಟಕದಂತೆ ನಡೆದು ಹೋಯಿತು. ಸಂದೀಪ್, ಸತ್ಯ ಹೇಳ್ಬಿಡು, ಇವತ್ತು ನಿನ್ನ ಸಂಬಳ ಆಯಿತು ಅಂತ ಹೇಳಿದ್ಯಲ್ಲ, ನನಗಾಗಿ ಏನು ಗಿಫ್ಟ್ ತಂದಿದ್ದೀಯಾ ಎಂದು ಕೇಳಿದಾಗ, ನನ್ನ ಬಳಿ ಕೊಡಲು ಏನಿಲ್ಲದಿದ್ದರೂ ಇವತ್ತು ಬ್ಯಾಂಕ್ಗೆ ಹೋಗಿಲ್ಲ, ನಾಳೆ ಖಂಡಿತವಾಗಿ ಗಿಫ್ಟ್ ಕೊಡುತ್ತೇನೆ ಎಂದು ಹೇಳಿ ಅವಳನ್ನು ಸಮಾಧಾನಿಸಿದೆ. ನನಗೆ ಅವಳು ನನ್ನನ್ನು ಪ್ರೀತಿಸಬೇಕು ಅನ್ನೋ ಆಸೆ ಇತ್ತು. ಅದಕ್ಕಾಗಿ ನನ್ನ ಬ್ಯಾಂಕ್ ಪಾಸ್ಬುಕ್ನಲ್ಲಿ 0 ಬ್ಯಾಲೆನ್ಸ್ ಇದೆ ಅನ್ನೋ ವಿಷಯವನ್ನು ಅವಳಿಂದ ಮರೆಮಾಚಿದ್ದೆ. ಮರುದಿನ, ಮಾನ್ವಿ, ನಿನಗಾಗಿ ನಾನು ಏನು ತಂದಿರಬಹುದು, ನೀನೇ ಊಹಿಸಿ ಹೇಳು ಎಂದು ಚಾಲೆಂಜ್ ಮಾಡುವಂತೆ ಕೇಳಿದೆ. ಹೌದು, ಆ ದಿನ ನನ್ನ ಸಂಬಳದ ದಿನ. ಮನೆಯ ಬಾಡಿಗೆ, ಕರೆಂಟ್ ಬಿಲ್ ಪಾವತಿ ಮಾಡಿ ಉಳಿದಿತ್ತು ಕೇವಲ 3,000 ರೂಪಾಯಿಗಳು ಮಾತ್ರ. ಅದರಲ್ಲೂ 1,000 ರೂಪಾಯಿ ಮಾತ್ರ ನನ್ನ ಹಣ. ಉಳಿದ 2,000 ರೂಪಾಯಿ ಮನೆಯ ಖರ್ಚಿಗೆ ಕೊಡಬೇಕಾಗಿರುವ ಹಣವಾಗಿತ್ತು. ಆದರೆ ಅವಳನ್ನು ಸಂತೋಷಪಡಿಸುವ ಉದ್ದೇಶದಿಂದ ಸಾಲ ಮಾಡಿ ಚಿನ್ನದ ಉಂಗುರವನ್ನು ಗಿಫ್ಟ್ ಆಗಿ ನೀಡಿದೆ. ಆದರೂ ಅವಳ ಆಸೆಗೆ ಮಿತಿಯೇ ಇರಲಿಲ್ಲ. ಸತ್ಯ ಹೇಳು ಸಂದೀಪ್, ನೀನು ಇವತ್ತು ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿರೋದು ನನಗಾಗಿಯಾ? ನನ್ನ ಮೇಲೆ ವಿಶೇಷ ಒಲವು ತೋರಿಸುವಂತೆ ಕೇಳಿದ ಅವಳಲ್ಲಿದ್ದ ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕಾಗಿತ್ತು. ಆಸೆಯ ಕಂಗಳಿಂದ ಕೇಳಿದವಳನ್ನು ನಿರಾಸೆಗೊಳಿಸುವ ಮನಸ್ಸಿಲ್ಲದೆ ಹೌದೆನ್ನುವಂತೆ ತಲೆಯಲ್ಲಾಡಿಸಿದೆ. ಮಾನ್ವಿಗಾಗಿ ಮನೆಗೆ ಕೊಡಬೇಕಿದ್ದ ಹಣವನ್ನು ಖರ್ಚು ಮಾಡಲು ತಯಾರಾಗಿದ್ದೆ. ಅವಳಿಗೂ ನನ್ನ ಮನೆಯ ಪರಿಸ್ಥಿತಿ ಗೊತ್ತಿತ್ತು. ಅದಕ್ಕಾಗಿ ಅವಳು ಸಂಶಯದಿಂದ ನನ್ನನ್ನು ಕೇಳಿರಬೇಕು. ಹಾಗಾದರೆ ಇವತ್ತೆಲ್ಲಿಗೆ ಹೋಗೋಣ? ಅವಳ ಪ್ರಶ್ನೆಗೆ ನನ್ನ ಮುಖದಲ್ಲಿ ಸಂತಸವಿತ್ತು. ನನ್ನ ಹಣ ನೋಡಿ ಬರುವ ಹುಡುಗಿ ಅನ್ನುವ ಸಾಮಾನ್ಯ ವಿಷಯ ಕೂಡ ನನಗೆ ತಿಳಿಯಲಿಲ್ಲ. ನೀನೇ ಹೇಳ್ಬಿಡು. ಟ್ಯಾಕ್ಸಿ ಬುಕ್ ಮಾಡಿ ದೊಡ್ಡ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದಳು. ನನ್ನ ಮನಸ್ಸಿನಲ್ಲಿದ್ದ ವಿಷಯಗಳನ್ನು ಬಿಚ್ಚಿಡುವಷ್ಟು ಸಮಯವಿಲ್ಲ. ಇನ್ನು ಪರ್ಮನೆಂಟ್ ಆಗದ ಕೆಲಸ, ಬೆನ್ನ ಹಿಂದಿದ್ದ ಸಾಲಗಳು, ಮನೆಯ ಖರ್ಚು, ತಂಗಿಯ ಓದಿನ ಖರ್ಚು. ಯಾಕೋ ಈ ಸಲ ಹಣ ನೀಡಿಲ್ಲ ಎಂದು ನಾನು ಊರಿಗೆ ಹೋದಾಗ ಅಮ್ಮ ನನ್ನ ಕೈಗೆ ತಿಂಡಿ ನೀಡುತ್ತಾ ಕೇಳಿದಾಗ ನನ್ನ ಬಳಿ ಅಮ್ಮನಿಗೆ ನೀಡಲು ಉತ್ತರವೂ ಇರಲಿಲ್ಲ. ಮಾನ್ವಿಗಾಗಿ ಖರ್ಚು ಮಾಡಿದ ಹಣ ಮನೆಯ ಖರ್ಚಿಗೆ ಇಟ್ಟಿದ್ದ ಹಣವೆನ್ನುವುದಾಗಲಿ, ಅದು ಹಾಳಾಯಿತೆನ್ನುವ ಭಾವನೆ ಕೂಡ ನನಗಿರಲಿಲ್ಲ. ಅಮ್ಮನ ನೊಂದ ಮುಖವನ್ನು ನೋಡಲಾಗದೆ ತಪ್ಪಿತಸ್ಥನಂತೆ ತಲೆ ತಗ್ಗಿಸಿದೆ. ಯಾಕೋ ಮಾತಾಡ್ತಾ ಇಲ್ಲ? ಮದುವೆಯಾಗುವ ಯೋಚನೆ ಏನಾದರೂ ಮಾಡಿದ್ದೀಯಾ? ತಂಗಿ ಇರೋದನ್ನು ಮರೆತು ಬಿಟ್ಟಿದ್ದೀಯಾ? ಅವಳನ್ನಾದರೂ ಚೆನ್ನಾಗಿ ಓದಿಸ್ಬೇಕಂತ ಹೇಳ್ತಾ ಇದ್ದವನು ಇವತ್ತು ಅವಳ ಕಾಲೇಜ್ ಫೀಸ್ ಕಟ್ಟದೆ ಅವಳು ಕಾಲೇಜ್ ಬಿಡೋ ಹಾಗೆ ಮಾಡಿದ್ದೀಯಲ್ವಾ? ಅಮ್ಮನ ಮಾತುಗಳನ್ನು ಕೇಳಿ ತಲೆ ಎತ್ತಿದೆ. ನನ್ನನ್ನು ಅಮ್ಮ ಬೇರೆ ರೀತಿಯಲ್ಲೇ ತಿಳಿದುಕೊಂಡಿದ್ದಾಳೆ ಎಂದು ಸ್ಪಷ್ಟವಾಯಿತು. ನಾನು ಮದುವೆಗಾಗಿ ದುಡ್ಡು ಒಟ್ಟು ಸೇರಿಸುತ್ತಿದ್ದೇನೆಂದು ಅವಳು ಅಂದುಕೊಂಡಿರಬೇಕು. ಇಲ್ಲ, ಅದೇನೋ ಅನಿವಾರ್ಯತೆ ಖರ್ಚು ಆಗಿ ಹೋಯಿತು. ಅಮ್ಮ ನನ್ನ ಮಾತು ನಂಬುವವಳಂತೆ ಕಂಡಳು. ಸರಿ, ಈ ಸಲಕ್ಕೆ ಹಾಲು ಮಾರಿದ ದುಡ್ಡಿದೆ, ಮನೆ ಖರ್ಚಿಗೆ ಅದೇ ಸಾಕಾಗುತ್ತದೆ. ಆದರೆ ನಿನ್ನ ತಂಗಿಯ ಫೀಸ್ ಕಟ್ಟಲು ಆಗಲ್ಲ. ನೀನೊಬ್ಬನೇ ಪಾಪ ಕಷ್ಟಪಡ್ತಾ ಇದ್ದೀಯಾ ಎನ್ನುವ ಅಮ್ಮನ ತೃಪ್ತಿಯ ಮಾತುಗಳಿಗೆ ಸಂಕಟ ಪಡುವ ಹಾಗಾಯಿತು. ಮನೆಯಲ್ಲಿ ನಿಲ್ಲಲಾರದೆ ಆದಿತ್ಯವಾರ ಸಂಜೆಯೇ ವಾಪಸ್ ಬಂದೆ. ಸಂದೀಪ್, ಬುಧವಾರ ಬರುವವನು ನೀನು ಇವತ್ತೇ ಬಂದಿದ್ದೀಯಲ್ಲ? ನನ್ನ ಗೆಳೆಯ ಆಕಾಶ್ ಕೇಳುವಾಗ ಮುಗುಳ್ನಗೆ ಬೀರಿ ಸುಮ್ಮನಾದೆ. ಮರಿಬೇಕು ಎಂದು ಅಂದುಕೊಂಡರೂ ಅಮ್ಮನ ಮುಖವೇ ಕಣ್ಣೆದುರು ಬಂದಂತಾಗುತ್ತಿತ್ತು. ಅದೇ ದಿನ ಸಾಯಂಕಾಲ ಮಾನ್ವಿಯಿಂದ ಫೋನ್ ಬಂದಿತ್ತು. ಸಂದೀಪ್, ನಾನೊಬ್ಬಳೇ ಬರ್ತಾ ಇದ್ದೀನಿ, ರೆಸ್ಟೋರೆಂಟ್ಗೆ ಹೋಗೋಣವಾ? ಮಾನ್ವಿಯ ಕರೆಯನ್ನು ನಿರಾಕರಿಸಲಾಗದೆ ಕಿಸೆಯನ್ನು ನೋಡಿದೆ. ಸಹಾಯಕ್ಕೆ ಹರಿ ಇದ್ದಾನೆನ್ನುವ ಧೈರ್ಯ ಅವನ ಮುಂದೆ ಕೈ ಚಾಚಿದೆ. ಒಂದು ಕ್ಷಣ ನಾನು ಹಣ ಕೇಳುವಾಗ ಅವನಲ್ಲಿ ಹಿಂಜರಿಕೆ ಇತ್ತು. ಎದ್ದವನೇ ಪಾಕೆಟ್ನಲ್ಲಿದ್ದ 502 ನೋಟ್ಗಳನ್ನು ಕೈಯಲ್ಲಿಟ್ಟ. ಸಂಬಳದ ಹಣವನ್ನು ಮನೆಯಲ್ಲಿ ಕೊಟ್ಟು ಬಂದಿದ್ದೀನಿ. ಇದು ನಾನು ಹೇಳಿದ ಹಸಿ ಸುಳ್ಳೆನ್ನುವುದು ಅವನಿಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸು ತಪ್ಪು ಮಾಡುತ್ತಿದ್ದೇನೆಂದು ಹೊತ್ತಿ ಹೇಳುತ್ತಿತ್ತು. ಆದರೆ ಮಾನ್ವಿಗಾಗಿ ನಾನು ಇಷ್ಟೊಂದು ಮಾಡದಿದ್ದರೆ ಹೇಗೆ ಅನ್ನಿಸಿತು. ಮತ್ತು ನಾನು ಮಾಡುವುದೆಲ್ಲವೂ ಸರಿ ಎನ್ನುವ ಭ್ರಮೆ ನನ್ನದಾಗಿತ್ತು. ಬಸ್ ಇಳಿದು ರೆಸ್ಟೋರೆಂಟ್ ಬಳಿ ನಿಂತಿದ್ದಾಗ ಅವಳು ಆಟೋ ಇಳಿದು ಬಂದಳು. ರೆಸ್ಟೋರೆಂಟ್ನಿಂದ ಹಿಡಿದು ಬಟ್ಟೆ ಅಂಗಡಿಯವರೆಗೂ ಸುತ್ತಾಡಿದ್ದಾಗಿತ್ತು. ನನ್ನ ತಂಗಿಗೂ ಅಷ್ಟು ಹಣ ಖರ್ಚು ಮಾಡಿದವನಲ್ಲ, ಆದರೆ ಅಂದು ಮಾನ್ವಿಗೆ ಖರ್ಚು ಮಾಡಿದ್ದೆ. ಪರ್ಸ್ನಲ್ಲಿ ಉಳಿದಿದ್ದು ಸಣ್ಣ ನೋಟುಗಳು ಮಾತ್ರ. ಅವಳ ಎದುರಿಗೆ ಪರ್ಸ್ ತೆಗೆಯುವಾಗ ಜಾಗೃತೆ ವಹಿಸಿದ್ದೆ. ಅಲ್ಲಿಂದ ಹೊರಬರುವಾಗ, ಸಂದೀಪ್, ನಾನು ಬಂದಿರೋದು ನಿನಗೆ ಇಷ್ಟ ಇಲ್ವಾ ಎಂದು ಕೇಳಿಯೇ ಬಿಟ್ಟಳು ಮಾನ್ವಿ. ನಾನು ಹಾಗೆ ಹೇಳಿದ್ನಾ? ಮತ್ತೇಕೆ ಬೇಜಾರಾಗಿದ್ದೀಯಾ
ಯಾಕೆ ಹಾಗೆ ಹೇಳ್ತೀಯಾ? ನಾನು ನಾರ್ಮಲ್ ಆಗಿಯೇ ಇದ್ದೇನೆ ಎಂದೆ. ಅವಳಿಂದ ಬಹುಮುಖ್ಯವಾದ ವಿಷಯವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಇದೇ ಸಕಾಲವೆನ್ನಿಸಿತು. ಮಾನ್ವಿ, ನಿನಗೆ ನನ್ನ ಮೇಲೆ ಏನು ಭಾವನೆ ಇದೆ? ಮನಸ್ಸು ಬಿಚ್ಚಿ ಹೇಳಬೇಕು. ನನ್ನ ಪ್ರಶ್ನೆಗೆ ನಕ್ಕು ಸುತ್ತಲೂ ದೃಷ್ಟಿ ಬೀರಿ ತಗ್ಗಿದ ದನಿಯಲ್ಲಿ ಯು ಆರ್ ಎ ಗುಡ್ ಬಾಯ್ ಅಂದಳು. ನಾನೊಬ್ಬ ಒಳ್ಳೆಯ ಹುಡುಗನಾಗಿ ಕಂಡಿದ್ದು ನನ್ನ ಅದೃಷ್ಟ. ಇಂಥ ಮಾತುಗಳು ಪ್ರೀತಿಸುವ ಹುಡುಗಿಯ ಬಾಯಿಯಿಂದ ಬಂದಾಗ ಅವಳು ನನ್ನನ್ನು ಪ್ರೀತಿಸುತ್ತಾಳೆ ಎಂದು ತಿಳಿದುಬಿಟ್ಟೆ. ಮುಂದಿನದು ತುಂಬ ಬೇಗನೆ ನಡೆದು ಹೋಗಿತ್ತು. ನಿನ್ನಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸಂದೀಪ್. ಹೋಗಿ ಹೋಗಿ ನಾನೇ ಸಿಕ್ಕಿದ್ನ ನಿನಗೆ? ನೀನೊಬ್ಬ ಒಳ್ಳೆಯ ಹುಡುಗ ಅಂದ್ಕೊಂಡಿದ್ದೆ. ನೀನು ಪ್ರೀತಿ ಮಾಡ್ತಾ ಇದ್ದೀಯಾ ಅಂದರೆ? ನಿಂಗೆ ಗೊತ್ತಾ, ನಾನೊಬ್ಬ ಹುಡುಗನನ್ನು ಪ್ರೀತಿಸ್ತಿದ್ದೀನಿ ಎಂದು ಬಿಟ್ಟಳು. ಮತ್ತೆ ನನ್ನ ಜೊತೆ ತಿರುಗಾಡ್ತಾ ಇದ್ದೀಯಲ್ಲ, ಇದರ ಅರ್ಥ ಹೇಳು ಎಂದೆ. ಟೈಮ್ ಪಾಸ್ಗೋಸ್ಕರ ನಿನ್ನ ಜೊತೆ ತಿರುಗಾಡಿದೆ. ನೀನು ಸೀರಿಯಸ್ ಆಗಿದ್ದೀಯಾ ಅಂತ ನನಗೇನು ಗೊತ್ತಿತ್ತು? ನಿನ್ನಿಂದ ನನ್ನ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ನಿನ್ನ ಪರ್ಸ್ ತೆಗೆದು ನೋಡು ಎಷ್ಟು ದುಡ್ಡಿದೆ ಅಂತ. ಅವಳು ಹೇಳುವುದರಲ್ಲಿಯೂ ಸತ್ಯವಿದೆ. ಅವಳನ್ನು ಮ್ಯಾನೇಜ್ ಮಾಡುವಷ್ಟು ನನ್ನ ಹತ್ತಿರ ಹಣವಿಲ್ಲ. ಎಲ್ಲವೂ ದುಡ್ಡಿನ ಮೇಲೆ ನಿಂತಿದೆ ಎನ್ನುವುದೋ ಈಗ ಖಾತ್ರಿಯಾಯಿತು. ಆದರೆ ನಾನು ಟೈಮ್ ಪಾಸ್ ಮಾಡುವಾಗ ಇನ್ನೊಬ್ಬ ವ್ಯಕ್ತಿ ಅದರ ಬಗ್ಗೆ ತುಂಬ ಸೀರಿಯಸ್ ಆಗಿರ್ತಾರೆ ಅನ್ನೋ ಪರಿಜ್ಞಾನವೂ ಅವಳಿಗಿರಲಿಲ್ಲ. ಊರಿಗೆ ಹೋದಾಗಲೆಲ್ಲ ಅಮ್ಮ ಕೇಳುತ್ತಿದ್ದುದು ಒಂದೇ ಪ್ರಶ್ನೆ, ಮದುವೆ ಆಗ್ತೀಯಾ? ಅಮ್ಮನಿಗೆ ಯಾರಾದರೂ ಮಾನವೀಯ ವಿಷಯವನ್ನು ಹೇಳಿರಬಹುದೇ? ಮನೆಗೆ ಖರ್ಚಿಗೆಂದು ನೀಡುವ ಹಣ ಕಡಿಮೆಯಾಗುತ್ತಿದೆ ಎನ್ನುವುದೇ? ಅಥವಾ ಮನೆಗೆ ಸೊಸೆ ಬಂದರೆ ತನಗೆ ಸಹಾಯವಾಗಬಹುದೆನ್ನುವ ಧೋರಣೆಯೇ? ಅಥವಾ ನಾನು ಮದುವೆ ಆದರೆ ತಂಗಿ ಹಾಗೆ ಉಳಿದು ಬಿಡುತ್ತಾಳೆ ಎಂಬ ಭಯವೇ ಎಂದು ಅನ್ನಿಸಿತು. ನನ್ನ ಕೈಯಲ್ಲಿ ಈಗ ದುಡ್ಡಿಲ್ಲ. ಮದುವೆ ಎಂದರೆ ಸಾಮಾನ್ಯವೇ? ಅಮ್ಮನಿಗೆ ತಿಳಿ ಹೇಳುವಲ್ಲಿ ಸಾಕಾಗಿತ್ತು. ಅಂದು ರಾತ್ರಿ ಊಟ ಮಾಡುತ್ತಿರುವಾಗ ಅಮ್ಮನ ಬಳಿ ಎಲ್ಲವನ್ನೂ ಹೇಳಿ ಹತ್ತು ಬಿಡಬೇಕೆನ್ನಿಸಿತು. ಆದರೆ ಹೇಳಲು ಆಗಲಿಲ್ಲ. ರಾತ್ರಿ ಮಲಗುವಾಗಲೂ ಅಮ್ಮನ ಬಳಿ ಹೇಳದೇ ಇದ್ದುದಕ್ಕೆ ನನ್ನನ್ನೇ ಜೆರೆದುಕೊಂಡೆ. ಈ ದುಃಖ ನನ್ನಲ್ಲೇ ಮಡುಗಟ್ಟಿ ಹುಚ್ಚು ಹಿಡಿಯಬಹುದೆನ್ನುವ ಆತಂಕ. ತಂಗಿ ರಾತ್ರಿ ಇಡೀ ಕೆಮ್ಮಿನಿಂದಾಗಿ ನಿದ್ದೆಯಿಲ್ಲದೆ ಹೊರಳಾಡುತ್ತಿದ್ದರು. ಅಮ್ಮ ಅಮೃತಾಂಜನ ತಂದು ಅವಳ ಎದೆಗೆ ಹಚ್ಚುತ್ತಿದ್ದರು. ನಾನು ಎದ್ದು ಕುಳಿತೆ. ನನಗೆ ನಿದ್ದೆ ಬರಲಿಲ್ಲವೆಂದು ತಂಗಿಯನ್ನು ಉಪಚರಿಸಿ ಅಮ್ಮನು ನನ್ನ ಬಳಿಯೇ ಕುಳಿತಳು. ಒಂದು ದನ ಹಾಲು ಕರೆಯುವುದನ್ನು ನಿಲ್ಲಿಸುತ್ತದೋ ಏನೋ. ಅಮ್ಮನ ಮಾತಿನಲ್ಲಿ ಆತಂಕವಿರಲಿಲ್ಲ. ಬದಲಾಗಿ ನನ್ನನ್ನು ಮಾತಿಗೆಳೆಯಲು ಅಮ್ಮ ಹೀಗೆ ಹೇಳುತ್ತಿದ್ದಾಳೆ ಎಂದು ನನಗೆ ಅರಿವಾಯಿತು. ಸಂಬಳದ ದುಡ್ಡು ಬಾಡಿಗೆಯ ಖರ್ಚಿಗೆ ಸರಿಯಾಗುತ್ತೆ. ಕೂಡಿಡುವ ಪ್ರಶ್ನೆಯೇ ಇಲ್ಲ. ನೊಂದು ನುಡಿದಿದ್ದೆ. ಅಮ್ಮ ನನ್ನನ್ನು ಅರ್ಥ ಮಾಡಿಕೊಂಡವರಂತೆ ಕಂಡರು. ಅವರು ನನಗೇನಾದರೂ ಸಲಹೆ ನೀಡಬಹುದೆನ್ನುವುದು ನಿಜವಾಯಿತು. ಆಫೀಸ್ನ ಕೆಲಸವನ್ನೇ ಮಾಡಿಕೊಂಡಿರಬೇಕಾ? ನಮ್ಮ ಪಕ್ಕದ ಮನೆ ಆಕಾಶ್ MBA ಮಾಡಿ ಈಗ ಬೇಸಾಯ ಮಾಡ್ತಾ ಇಲ್ವಾ? ಮನೆಯ ಗದ್ದೆಗಳು ಬೇಸಾಯ ಮಾಡದೆ ಹಾಗೆ ಬಿದ್ದಿವೆ. ನೀನೇನಾದರೂ ನೋಡಿಕೊಳ್ಳಬಹುದಲ್ವಾ? ಅಮ್ಮ ಹೇಳುವಾಗ ನನಗೆ ಸರಿ ಎನ್ನಿಸಿತು. ಜೀವನವೆಂದರೆ ಇಷ್ಟೇನಾ ಅನ್ನಿಸಿತು. ಅದನ್ನು ಅಮ್ಮನ ಬಳಿ ಕೇಳಿಯೇ ಬಿಟ್ಟೆ. ಯಾವಾಗ ಮಗ ಕಲಿತು ಒಳ್ಳೆಯ ಹುದ್ದೆಗೇರುತ್ತಾನೆನ್ನುವ ಅವಳ ಕನಸು ಮುರಿದು ಬಿತ್ತೋ ಆವಾಗಲೇ ಅವಳಿಗೆ ಜೀವನದ ಅರಿವಾಗಿರಬಹುದು. ತಂಗಿಯ ಆರೋಗ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಆಸ್ಪತ್ರೆಗೆ ಹೋದಾಗ ಅವಳಿಗೆ ಕ್ಯಾನ್ಸರ್ ಇದೆ ಎಂದು ತಿಳಿಯಿತು. ಲಾಸ್ಟ್ ಸ್ಟೇಜ್ನಲ್ಲಿ ಇರೋದರಿಂದ ಅವಳು ಹೆಚ್ಚು ಬದುಕುವುದಿಲ್ಲ ಎನ್ನುವುದು ಗೊತ್ತಾಯಿತು. ಅದರ ಅಸಹಾಯಕತೆ. ಅಮ್ಮ ಹೇಳಿದ ನಂತರ ನನಗೂ ಬೆಂಗಳೂರಿನಲ್ಲಿ ನಿಲ್ಲುವ ಮನಸ್ಸಾಗಲಿಲ್ಲ. ಹರಿ ಜೊತೆಗೂ ಇದನ್ನೇ ಹೇಳಿದೆ. ಮಾನ್ವಿಯ ವಿಷಯ ಅವನಿಗೂ ಗೊತ್ತಿರುವುದರಿಂದ ನನ್ನ ನಿರ್ಧಾರ ಸರಿಯೆಂದೇ ಹೇಳಿದ. ನಾನು ಕೆಲಸಕ್ಕೆ ರಾಜೀನಾಮೆ ನೀಡಿ ಬೇಸಾಯದ ಕಡೆ ಗಮನ ಕೊಟ್ಟೆ. ಬೇಸಾಯ ನನಗೆ ಒಗ್ಗದೆನ್ನುವುದು ಗೊತ್ತು. ಆದರೆ ಏನು ಮಾಡಲಿ? ಮಾನ್ವಿಯನ್ನು ಮರೆಯಬೇಕೆಂದು ಬೆಂಗಳೂರು ಬಿಟ್ಟು ಊರಿಗೆ ಹೋದೆ. ಆದರೆ ಮಾನ್ವಿಯನ್ನು ಮರೆತು ಬಿಡುವುದು ಅಷ್ಟು ಸುಲಭದ ಕೆಲಸವಲ್ಲವೆಂದು ನನಗೆ ಗೊತ್ತಿತ್ತು. ಒಂದೆರಡು ಬಾರಿ ಮಾನ್ವಿ ಹರಿಗೆ ಫೋನ್ ಮಾಡಿ ನನ್ನನ್ನು ವಿಚಾರಿಸಿದ ವಿಷಯ ಹರಿ ನನಗೆ ಫೋನ್ ಮಾಡಿ ತಿಳಿಸಿದ್ದ. ಆವಾಗೆಲ್ಲ ಅವಳಿಗೆ ಫೋನ್ ಮಾಡಿ ಮಾತನಾಡುವ ತುಡಿತವಿತ್ತು. ಒಂದೆರಡು ಬಾರಿ ಫೋನ್ ಮಾಡಲು ಹೋಗಿದ್ದೆ. ಆದರೆ ತನ್ನನ್ನು ಅವಳು ಕೇವಲವೆಂದು ತಿಳಿದಿರುವಾಗ ಅವಳಲ್ಲಿ ಎಂಥ ಮಾತು ಅನ್ನಿಸಿತು. ಈಗ ನನ್ನ ಕೈಯಲ್ಲೂ ಸ್ವಲ್ಪ ಹಣವಿತ್ತು. ಮನಸ್ಸು ಗಟ್ಟಿ ಮಾಡಿಕೊಂಡು ಅವಳಿಗೆ ಫೋನ್ ಮಾಡಿದೆ. ಅವಳ ಬದಲಾಗಿ ಅವಳ ತಂಗಿ ಸಾನ್ವಿ ಫೋನ್ ತೆಗೆದಿದ್ದಳು. ಅವಳಲ್ಲಿ ಮಾನ್ವಿಯ ಬಗ್ಗೆ ಕೇಳುವ ಮನಸ್ಸಾಗಲಿಲ್ಲ. ಫೋನ್ ಡಿಸ್ಕನೆಕ್ಟ್ ಮಾಡಿಬಿಟ್ಟೆ. ಹರಿ ಯಾಕೋ ಒಂದು ರಾತ್ರಿ ಫೋನ್ ಮಾಡಿದ್ದ. ಮಾನ್ವಿ ನನ್ನನ್ನು ಹುಡುಕಿಕೊಂಡು ಮನೆ ಹತ್ತಿರ ಬಂದಿದ್ದ ವಿಷಯವನ್ನು ನನಗೆ ತಿಳಿಸಿದ. ಆ ವಿಷಯ ತಿಳಿದ ಕೂಡಲೇ ಮಾನ್ವಿಗೆ ಫೋನ್ ಮಾಡಿದೆ. ಆದರೆ ಅವಳು ಫೋನ್ ತೆಗೆಯಲಿಲ್ಲ. ಮರುದಿನ ಮಾನ್ವಿಯನ್ನು ಹುಡುಕುತ್ತಾ ಅವಳ ಮನೆಯವರೆಗೂ ಹೋಗಿದ್ದೆ. ಆದರೆ ಅವಳು ನನಗೆ ಕರೆ ಮಾಡಿದ್ದು ಅವಳ ಮದುವೆಗೆ ಕರೆಯಲಿ ಎಂದು ತಿಳಿದಾಗ ಹತ್ತು ಬಿಟ್ಟೆ. ಅವರ ಮದುವೆಗೆ ಮನೆಯವರ ವಿರೋಧ ಬಲವಾಗಿತ್ತು. ಆದರೆ ಅವಳದನ್ನು ಲೆಕ್ಕಿಸದೆ ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ದಳು. ನನ್ನ ನೋವು ಅವಳಿಗೆ ತಿಳಿಸಿಕೊಡಬೇಕಾಗಿತ್ತು. ಹೇಗೆ ಎಂದು ತಿಳಿಯಲಿಲ್ಲ. 10 ಕಣ್ಣುಗಳು ಕೆಂಪಾಗಿದ್ದವು. ಎಷ್ಟೇ ಸಮಾಧಾನಗೊಳ್ಳಲು ಪ್ರಯತ್ನಪಟ್ಟರೂ ಮಾನ್ವಿ ಕಣ್ಣ ಮುಂದೆ ಬರುತ್ತಿದ್ದಳು. ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡೇ ಮನೆಗೆ ಹೋದಾಗ ಅಮ್ಮ ತಂಗಿ ಮಲಗಿದ್ದ ಮಂಚದ ಬಳಿ ಕುಳಿತು ಬಿಕ್ಕಳಿಸುತ್ತಿದ್ದಳು. ಎಲ್ಲ ಮುಗಿದು ಹೋಗಿತ್ತು. ಮಾನ್ವಿಗೆ ಖರ್ಚು ಮಾಡಿದ ಹಣವನ್ನು ತಂಗಿಯ ಔಷಧಿಗೆ ಖರ್ಚು ಮಾಡಿದ್ದರೆ ತಂಗಿ ಬದುಕುತ್ತಿದ್ದಳೋ ಏನೋ. ತಂಗಿಯ ಸಾವಿಗೆ ನಾನೇ ಕಾರಣನಾದೇನಾ ಎಂಬ ಅಪರಾಧಿ ಮನೋಭಾವ ಕಾಡತೊಡಗಿತು. ಹರಿಗೆ ಫೋನ್ ಮಾಡಿದೆ. ಆತ ನನ್ನ ನೆರವಿಗೆ ನಿಂತ. ಅಪ್ಪನ ಕಾರ್ಯಗಳೆಲ್ಲ ಮುಗಿದು ಹರಿ ಹೊರಡಲು ತಯಾರಾದಾಗ
ಅವನೆದುರಿಗೆ ನನ್ನ ಮನಸ್ಸನ್ನು ಬಿಚ್ಚಿಟ್ಟು ಸಣ್ಣ ಮಕ್ಕಳಂತೆ ಹತ್ತು ಬಿಟ್ಟೆ. ನೀನೊಬ್ಬ ಗಂಡಸಾಗಿ ಈ ರೀತಿ ಅಳ್ತಿದ್ದೀಯಾ? ಸಾವು ಅನ್ನುವುದು ಯಾರನ್ನು ಬಿಟ್ಟಿದೆ ಹೇಳು? ಇನ್ನೇನಿದ್ರೂ ಮದುವೆ ಮಾಡಿಕೊಂಡು ಅಮ್ಮನನ್ನು ಚೆನ್ನಾಗಿ ನೋಡ್ಕೊ, ನನ್ನನ್ನು ಸಾಂತ್ವನಿಸುವಂತೆ ಹೇಳಿದ್ದ. ಮದುವೆ ಎಂಬ ಶಬ್ದ ಕೇಳಿದ ಕೂಡಲೇ ಮೈಯೆಲ್ಲ ಉರಿಯತೊಡಗಿತು. ಮದುವೆನಾ? ಅದು ಮಾನ್ವಿ ಮದುವೆ ಆದಾಗಲೇ ಮುಗಿದು ಹೋಯಿತು. ಆದರೆ ಅವಕಾಶ ಸಿಕ್ಕಿದ್ರೆ ನನ್ನ ನೋವು ಏನು ಅಂತ ಅವಳಿಗೆ ತೋರಿಸ್ಬೇಕು, ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಎಂದೆ. ಸಂದೀಪ್, ಆತುರ ಪಡ್ತಿದ್ದೀಯಾ? ನಿನ್ನ ನಿರ್ಧಾರನ ಬದಲಾಯಿಸ್ಕೊ. ಇಲ್ಲ ಹರಿ, ನನ್ನ ನಿರ್ಧಾರ ಬದಲಾಗದು. ಸಾಧ್ಯವಾದರೆ ಏನಾದರೂ ಐಡಿಯಾ ಕೊಡೋದಿದ್ರೆ ಕೊಡು. ನಾನು ಅವಳಿಂದಾಗಿ ಎಷ್ಟೊಂದು ನೋವು ಅನುಭವಿಸಿದೆ ಅಂತ ನಿನಗೆ ಗೊತ್ತಿದೆ. ನಾನು ತುಂಬ ಇಷ್ಟಪಡ್ತಾ ಇದ್ದ ತಂಗಿಯನ್ನು ಅವಳಿಂದಾಗಿ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ನೋವು ಏನು ಅಂತ ಅವಳಿಗೆ ಗೊತ್ತಾಗಬೇಕು ಎಂದಾಗ ಹರಿ ಆಲೋಚಿಸಲು ಆರಂಭಿಸಿದ. ಹಾಗಾದರೆ ನೀನು ಹೀಗೆ ಮಾಡು. ಹರಿ ಹೇಳುವುದನ್ನು ಕೇಳಿಸಿಕೊಂಡೆ. ಸರಿ ಎನ್ನಿಸಿತು. ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಕೆಲಸ ನೋಡಿದೆ. ಒಳ್ಳೆ ಕೆಲಸನೂ ಸಿಕ್ತು, ಕೈತುಂಬ ಸಂಬಳ. ಇಲ್ಲೇ ಒಂದು ಮನೆ ಮಾಡಿ ಅಮ್ಮನನ್ನು ಊರಿನಿಂದ ಕರೆದುಕೊಂಡು ಬಂದು ನನ್ನ ಕೆಲಸ ಆರಂಭಿಸಿದೆ. ಅಂದು ಭಾನುವಾರ. ಉದ್ದೇಶಪೂರ್ವಕವಾಗಿ ಮಾನವಿಯ ಮನೆಗೆ ಹೋಗಿದ್ದೆ. ಮಾನವಿಯ ತಂದೆ ಹೊರಗೆಲ್ಲ ಹೋಗಿದ್ದು ನನಗೆ ಅನುಕೂಲವಾಗಿತ್ತು. ಮಾನವಿಯ ತಾಯಿಗೆ ನನ್ನ ತಾಯಿಯ ಪರಿಚಯ ಅಂತೆ. ನನ್ನ ತಂಗಿಯ ಸಾವಿನ ವಾರ್ತೆ ಅವರಿಗೆ ತಿಳಿದಿತ್ತಂತೆ. ಇದು ನನಗೆ ಅನುಕೂಲವೇ ಆಗಿತ್ತು. ಮಾನವಿಯ ಬಗ್ಗೆ ಕೇಳಬೇಕೆಂದುಕೊಂಡೆ. ಮನೆಯಲ್ಲಿ ಎಲ್ಲರ ವಿರೋಧದಿಂದಾದ ಮದುವೆ ಎಂದು ನನಗೆ ಗೊತ್ತಿತ್ತು. ಅದನ್ನು ಕೆದಕುವ ಮನಸ್ಸಾಗಲಿಲ್ಲ. ಅವರಿಗೂ ಆ ವಿಷಯದ ಬಗ್ಗೆ ಕೇಳುತ್ತಾನೆ ಎಂಬ ಅಂಜಿಕೆ ಇತ್ತು. ಯಾರಾದರೂ ತಮ್ಮ ಮಗಳ ವಿಷಯ ಕೇಳಿದರೆ ಏನೆಂದು ಉತ್ತರಿಸುವುದು ಎಂದು ಚಿಂತಿಸುತ್ತಿರಬಹುದು. ಆದರೆ ನನ್ನ ದ್ವೇಷದ ಕಿಡಿ ನನಗರಿವಿಲ್ಲದಂತೆ ಹೆಚ್ಚಾಗತೊಡಗಿತ್ತು. ನಾನು ಕೇಳುವ ಪ್ರಶ್ನೆ ಅವರನ್ನು ನೋಯಿಸುವಂತಿರಬೇಕು. ಅವರನ್ನು ಹೇಗೆಂದು ಸಂಬೋಧಿಸಲಿ? ಅತ್ತೆ ಎನ್ನಲೇ? ಸರಿಯಾದ ಕಡೆಗೆ ಪೆಟ್ಟು ಬಿದ್ದರೆ ನೋವು ಜಾಸ್ತಿ ತಾನೇ ಎಂದು ಯೋಚಿಸುತ್ತಿರುವಾಗಲೇ ಅವರು ನಿಂತುಕೊಂಡೇ ಮಾತು ಆರಂಭಿಸಿದರು. ಏನ್ ಮಾಡ್ಲಿ? ಕಾಫಿನೋ ಟೀನೋ? ಇಲ್ಲ, ಏನು ಬೇಡ ಅತ್ತೆ ಎಂದೆ. ಈಗಷ್ಟೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲೇ ಆಯಿತು. ನಾನು ಅವರನ್ನು ಸಂಬೋಧಿಸಿದ ಬಗ್ಗೆ ಪ್ರತಿಕ್ರಿಯೆಗಾಗಿ ಕಾದೆ. ಅವರ ಮುಖ ಇದ್ದಕ್ಕಿದ್ದಂತೆ ಜೋಳ್ಳು ಹಿಡಿದಂತಾಯಿತು. ಇಲ್ಲಪ್ಪ, ನೀನು ಅಪರೂಪಕ್ಕೆ ಮನೆಗೆ ಬಂದಿದ್ದೀಯಾ, ಏನಾದರೂ ತಗೋ ಅಂದಾಗ ಸಮ್ಮತಿ ಸೂಚಿಸಿದೆ. ಅವರು ಅಡುಗೆ ಮನೆಗೆ ಹೋದವರೇ ಹಾಗೆ ಹೊರಗೆ ಬಂದರು. ಸಾನ್ವಿ, ಇಲ್ಲಿ ಬಾ, ರಾಮಣ್ಣನ ಅಂಗಡಿಯಿಂದ 1/2 ಲೀಟರ್ ಹಾಲು ತಾ. ತಮ್ಮ ಮಗಳನ್ನು ಕರೆದರು. ಅಲ್ಲಿಯವರೆಗೆ ಯಾರು ಬಂದಿದ್ದಾರೆನ್ನುವುದು ಅವಳಿಗೆ ತಿಳಿದಿರಲಿಲ್ಲವೆನ್ನುವಂತೆ ಅವಳು ಹೊರಗೆ ಬಂದು ಒಂದು ಕ್ಷಣ ನನ್ನ ಕಡೆಗೆ ನೋಡಿ ಮುಗುಳ್ನಗೆ ಬೀರಿದಳು. ಮಾನವಿಯದ್ದೇ ನಗು, ಆದರೆ ನಾಚಿಕೆ ಸ್ವಭಾವ. ಒಮ್ಮೆ ತಬ್ಬಿಬ್ಬಾಗುವ ಸರದಿ ನನ್ನದು. ಸಾವರಿಸಿಕೊಂಡೆ. ಬಾಯ್ ಮಾತಿಗೆ ಹಾಯ್ ಅಂದೆ. ಅವಳು ಹಾಯ್ ಎಂದು ಪ್ರತಿಕ್ರಿಯಿಸಿ ತಾಯಿಯಿಂದ ಹಣ ಪಡೆದುಕೊಂಡು ಹಾಲು ತರಲೆಂದು ಹೊರಗೆ ಹೊರಟಳು. ನೀನು ಬೆಂಗಳೂರಿನಲ್ಲೇ ಇರೋದು ತಾನೇ? ನಾನು ಹೌದು ಎನ್ನುವಾಗ ಅವರ ಮುಖದ ಭಾವವೇ ಬದಲಾಯಿತು. ನನ್ನ ಹಾಗೂ ಮಾನ್ವಿಯ ವಿಷಯ ಇವರಿಗೆ ಗೊತ್ತಿರಬಹುದೆಂದುಕೊಂಡೆ. ಮಾನ್ವಿಯ ಮಾತೇನಾದರೂ ಹೇಳಬಹುದೆಂದುಕೊಂಡೆ ಕೂಡ. ಆದರೆ ಅವರ ಸಣ್ಣ ಹತಾಶೆ ನಗು ಬೀರಿ ತಮ್ಮ ಮಾತನ್ನು ಮುಂದುವರಿಸಿದರು. ನಮ್ಮ ಸಾರ್ಥಕ್ ಇಂಜಿನಿಯರಿಂಗ್ ಅರ್ಧಕ್ಕೆ ನಿಲ್ಲಿಸಿಬಿಟ್ಟ. ಸುಮ್ಮನೆ ಅಷ್ಟು ಓದಿಸಿದ್ವಿ, ಏನು ಪ್ರಯೋಜನ ಹೇಳು? ಅವರು ಹೇಳುವಾಗ ಅವನ ವಿಷಯ ನನಗೇಕೆ ಅನ್ನಿಸಿತು. ಅಣ್ಣ ಹೇಳಿದಂತೆ ನಾನು ಕೇಳುವವಳು ಎಂದು ಮಾನ್ವಿ ಹೇಳಿದ್ದ ಮಾತುಗಳು ನೆನಪಾದವು. ಸಾರ್ಥಕ್ ಈಗ ಮನೆಯಲ್ಲಿಲ್ವಾ? ಕೇಳುವ ಅಗತ್ಯವಿರಲಿಲ್ಲ, ಆದರೆ ಅವನನ್ನು ನೋಡುವ ಕುತೂಹಲವಿತ್ತು. ತಂಗಿಯನ್ನು ಕಂಟ್ರೋಲ್ ಮಾಡಲಾಗದ ಅಣ್ಣ ಹೇಗಿರಬಹುದು ಎಂದು ಮನದಲ್ಲೇ ಅಂದುಕೊಂಡೆ. ಅವರು ಎದುರಿದ್ದ ಕುರ್ಚಿಯ ಮೇಲೆ ಕುಳಿತರು. ಅವರ ಮುಖದಲ್ಲಿ ಯಾತನೆ ತುಂಬಿತ್ತು. ನಮ್ಮನೆಯಲ್ಲೊಬ್ಬಳು ಅವಾಂತರ ಮಾಡಿಕೊಂಡಳು ಅಲ್ವಾ? ಅವನ ಬುದ್ಧಿ ಇಲ್ಲದವರಂತೆ ಅವಳನ್ನು ಉತ್ತೇಜಿಸಿದ್ದ. ನನಗಂತೂ ಸ್ವಲ್ಪನೂ ಇಷ್ಟವಿರಲಿಲ್ಲ. ಕೊನೆಗೆ ಸಾಯ್ತೀನಿ ಅಂತ ಬೆದರಿಸಿ ಅವನ ಜೊತೆ ಓಡಿ ಹೋಗಿ ಮದುವೆಯಾದಳು. ನಾವು ಏನು ಮಾಡುವ ಹಾಗಿರಲಿಲ್ಲ ಎಂದು ತಮ್ಮ ನೋವನ್ನು ನುಂಗಿಕೊಂಡರು. ಹಾಲು ತೆಗೆದುಕೊಂಡು ಬಂದ ಸಾನ್ವಿ ನೇರವಾಗಿ ಅಡುಗೆ ಮನೆಯೊಳಗೆ ನಡೆದಳು. ಸಾನ್ವಿಯ ತಾಯಿ ಅಡುಗೆ ಕೋಣೆಯತ್ತ ಇಣುಕಿ ಹಾಲು ಕಾಯಿಸಿ ಚಹಾಕ್ಕೆ ನೀರಿಟ್ಟು ಬಿಡು ಅಂದರು. ನನ್ನ ಸಮೀಪವಿದ್ದ ಕುರ್ಚಿಯ ಮೇಲೆ ಕುಳಿತು ಹೆಣ್ಣು ಮಕ್ಕಳಾದರೂ ಕಲಿಯಲಿ ಅಂತ ಕಾಲೇಜಿಗೆ ಸೇರಿಸಿದ್ವಿ. ಅವಳು ಕಲಿತು ನಮ್ಮ ಎದೆಗೆ ಒದ್ದು ಬಿಟ್ಲು. ಯಾರೋ ಏನೋ ಗೊತ್ತಿಲ್ಲದವನು ಅವಳಿಗೆ ಹೆಚ್ಚಾಗಿ ಬಿಟ್ಟ. ಅವರ ದನಿಯಲ್ಲಿ ತುಂಬಿದ್ದ ವೇದನೆಯನ್ನು ಗುರುತಿಸಿಕೊಂಡೆ. ನಾನೇನು ಅವರಿಗೆ ಉತ್ತರಿಸುವ ಹಾಗೆ ಇರಲಿಲ್ಲ. ಸಾನ್ವಿ ಬಿಸಿ ಚಹಾ ತಂದು ನನ್ನ ಎದುರಿಗೆ ಇಟ್ಟಳು. ಥ್ಯಾಂಕ್ಸ್ ಅಂದೆ. ಮುಗುಳ್ನಗೆ ಬೀರಿ ಸರಸರನೆ ನಡೆದು ರೂಮ್ ಸೇರಿಕೊಂಡಳು. ಮಾನ್ವಿಯ ತಾಯಿ ಕಿರಿಯ ಮಗಳನ್ನು ಅದ್ಬಸ್ತಿನಲ್ಲಿಡುವಂತೆ ಕಂಡಿತು. ನಾನು ಹೊರಡಲು ಎದ್ದು ನಿಂತೆ. ಆಗಾಗ ಬರ್ತಾ ಇರು, ಅಮ್ಮನನ್ನು ಒಮ್ಮೆ ಕರೆದುಕೊಂಡು ಬಾ ಅನ್ನಲು ಅವರು ಮರೆಯಲಿಲ್ಲ. ಸರಿ ಎಂದೆ. ಅವರು ಎದ್ದು ಬಾಗಿಲಿನವರೆಗೂ ನನ್ನ ಜೊತೆ ಬಂದರು. ಮಾನ್ವಿಯ ಮನೆಯಿಂದ ನೇರವಾಗಿ ಬಂದವನು ಕೂಡಲೇ ಹರಿಗೆ ಫೋನ್ ಮಾಡಿದೆ. ಸಕ್ಸಸ್ಸಾ ಅಂದ. ಕೋಟೆಯೊಳಗೆ ನುಗ್ಗಿದ್ದೇನಷ್ಟೇ, ಇನ್ನೂ ಸ್ವಲ್ಪ ಸಮಯ ಹಿಡಿಯಬಹುದು ಎಂದೆ. ಆಗಲಿ, ಮುಂದುವರಿಸು ಎಂದು ನನ್ನನ್ನು ಉತ್ತೇಜಿಸಿದ್ದ. ಸ್ವಲ್ಪ ದಿನಗಳ ಬಳಿಕ ಮಾನ್ವಿಯ ಮನೆಗೆ ಹೊರಟವನಿಗೆ ಸಾನ್ವಿ ಕಾಲೇಜಿನಿಂದ ಬರುತ್ತಿದ್ದವಳು ದಾರಿಯಲ್ಲಿ ಸಿಕ್ಕಿದ್ದಳು. ಅವಳು ಏನೂ ಮಾತಾಡಲಿಲ್ಲ. ನಾನೇ ಮಾತು ಆರಂಭಿಸಿದೆ.
ಮಾನ್ವಿ ಈಗ ಎಲ್ಲಿದ್ದಾಳೆ? ನನ್ನ ಪ್ರಶ್ನೆಗೆ ಅವಳ ತುಟಿಗಳು ಅದುರಿದ್ದನ್ನು ನಾನು ಗಮನಿಸಿದ್ದೆ. ಕ್ಷಮಿಸಿ, ಅವಳು ನಿಮ್ಮ ವಿಷಯವೆಲ್ಲ ಹೇಳಿದ್ದಾಳೆ. ಅವಳು ಒಂದು ರೀತಿಯಲ್ಲಿ ನಿಮಗೆ ಮೋಸ ಮಾಡಿದ್ಲು. ನಮ್ಮ ಮನೆಯಲ್ಲಿ ನಿಮ್ಮ ಮಾತು ಬಂತು. ಸಾರ್ಥಕಣ್ಣನಿಗೂ ನಿಮ್ಮ ಬಗ್ಗೆ ಗೌರವವಿತ್ತು. ಆದರೆ ಅಕ್ಕ ಸಾಯ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ಹಾಗಾಗಿ ಅವಳನ್ನು ಜಾಸ್ತಿ ಒತ್ತಾಯ ಮಾಡಲು ಆಗಲಿಲ್ಲ. ಈಗ ಅಕ್ಕ ಅಮೆರಿಕದಲ್ಲಿದ್ದಾಳೆ. ಸಾನ್ವಿಯ ಮಾತುಗಳನ್ನು ಕೇಳಿ ನನಗೆ ಅಸೂಯೆ ಆಯಿತು. ನನಗೆ ಮೋಸ ಮಾಡಿ ನನ್ನ ಜೀವನವನ್ನು ಹಾಳು ಮಾಡಿದವಳು ಈಗ ಅಮೆರಿಕದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾಳೆ. ನಿನಗೆ ಫೋನ್ ಮಾಡ್ತಾಳಾ ಎಂದು ಕೇಳಿದೆ. ನಾನು ನಿರೀಕ್ಷಿಸಿದ ಉತ್ತರವೇ ಅವಳಿಂದ ಬಂತು. ಯಾರೂ ಇಲ್ಲದ ಸಮಯದಲ್ಲಿ ನನಗೆ ಫೋನ್ ಮಾಡ್ತಾಳೆ ಎಂದಳು. ಯಾರೂ ಇಲ್ಲದ ಸಮಯದಲ್ಲಿ ತಂಗಿಗೆ ಫೋನ್ ಮಾಡುವಾಗಲೆಲ್ಲ ನನ್ನ ಹೆಸರು ಬಂದಿರಬಹುದೇ ಎನ್ನುವ ಕುತೂಹಲವಿತ್ತು. ಆದರೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿರುವವಳಿಗೆ ನನ್ನ ನೆನಪಾದರೂ ಹೇಗೆ ಬಂದಿತು? ಇಷ್ಟಕ್ಕೂ ನಾನು ಯಾರು? ಅವಳಿಗೇನಾಗಬೇಕು? ಐಷಾರಾಮಿ ಜೀವನ ನಡೆಸುತ್ತಿರುವವಳಿಗೆ ಈ ಬಡಪಾಯಿ ನೆನಪಾದರೂ ಹೇಗೆ ಬರುತ್ತದೆ? ನನಗರಿವಿಲ್ಲದೆ ನನ್ನ ಹಲ್ಲುಗಳು ಒಂದಕ್ಕೊಂದು ಒತ್ತಿ ಕುಳಿತವು. ಮಾನ್ವಿಯ ವಿಷಯ ಮಾತಾಡಿದ ಬಳಿಕ ಸಾನ್ವಿಯ ಜೊತೆಗೆ ಅವಳ ಮನೆಯವರೆಗೂ ಹೋಗಲು ಮನಸ್ಸಾಗಲಿಲ್ಲ. ಸಾನ್ವಿಯ ಒತ್ತಾಯಕ್ಕೂ ಮಣಿಯದೆ ಅರ್ಧ ದಾರಿಯಿಂದಲೇ ಮರಳಿ ಬಂದೆ. ನನ್ನ ಗುರಿ ಇದ್ದಿದ್ದು ಇಷ್ಟೇ, ಸಾನ್ವಿ ನನ್ನನ್ನು ಪ್ರೀತಿಸುವಂತಾಗಬೇಕು. ಅವಳು ನನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲವೆಂದಾಗ ಅವಳಿಂದ ದೂರ ಸರಿಯಬೇಕು. ಒಂದಲ್ಲ ಒಂದು ದಿನ ನಮ್ಮ ಪ್ರೀತಿಯ ಬಗ್ಗೆ ಮಾನ್ವಿಗೆ ಗೊತ್ತಾಗುತ್ತದೆ. ನಂತರ ತಂಗಿ ಮೋಸ ಹೋಗಿರುವ ವಿಷಯ ಅವಳಿಗೆ ತಿಳಿದು ಅವಳಿಗೆ ಸಹಿಸಲಾಗದಷ್ಟು ನೋವಾಗಬೇಕು. ನಾನು ಅಂದುಕೊಂಡಂತೆ ಎಲ್ಲವೂ ನಡೆಯುತ್ತಿತ್ತು. ಸಾನ್ವಿಗೆ ನನ್ನ ಮೇಲೆ ಎಳ್ಳಷ್ಟು ಸಂಶಯವಿರಲಿಲ್ಲ. ನಾನು ಅವಳನ್ನು ಪ್ರೀತಿಸುವ ನಾಟಕವಾಡಿದೆ. ಒಂದು ದಿನ ಸಂಜೆ ಸಾನ್ವಿಯನ್ನು ನೋಡಲೆಂದೇ ಅವರ ಮನೆಗೆ ಹೋದೆ. ಸಾರ್ಥಕ್ ಕೂಡ ಮನೆಯಲ್ಲಿದ್ದ. ಸಾನ್ವಿ ನನ್ನನ್ನು ಕಂಡು ಬಾಗಿಲಿನ ಮುಂದೆ ಬಂದು ನಿಂತಳು. ಅವಳ ಮುಖದಲ್ಲಿ ಸಂತಸವಿತ್ತು. ಆದರೆ ನನಗದರ ಅಗತ್ಯವಿರಲಿಲ್ಲ. ಸಾರ್ಥಕ್ಕೂ ನಮ್ಮ ವಿಷಯ ತಿಳಿದಿತ್ತು. ಮಾನ್ವಿಯಿಂದಾಗಿ ಸಾನ್ವಿ ಮನೆಯಲ್ಲೇ ಉಳಿದು ಬಿಡುವಳೋ ಎಂಬ ಆತಂಕವಿರಬಹುದು. ಈಗ ನಾನೇನೋ ಒಪ್ಪಿಗೆ ನೀಡಿದರೆ ಸಾನ್ವಿಯ ಮದುವೆ ಸುಸೂತ್ರವೆಂದು ತಿಳಿದಿರಬಹುದು. ಇಲ್ಲ, ನಾನು ಇದಕ್ಕೆ ಆಸ್ಪದ ಕೊಡಲಾರೆ ಎಂದು ಯೋಚಿಸುತ್ತಿರುವಾಗಲೇ ಸಾರ್ಥಕ್ ಆತ್ಮೀಯವಾಗಿ ಮಾತನಾಡಲು ಆರಂಭಿಸಿದನು. ನಾನು ಗಂಭೀರವಾಗಿಯೇ ಕುಳಿತಿದ್ದೆ. ಸಾನ್ವಿಯ ತಾಯಿ ಕೂಡ ಕಾಫಿ ತಂದು ಮಾತಿಗಿಳಿದರು. ಸಾನ್ವಿ ನಿಂತುಕೊಂಡು ನನ್ನ ಮುಖವನ್ನೇ ನೋಡುತ್ತಿದ್ದಳು. ನಾನು ಉದ್ದೇಶಪೂರ್ವಕವಾಗಿ ಅವಳಲ್ಲಿ ಮಾತು ಬಿಡಿ ಮುಖವನ್ನು ನೋಡದೆ ಬಂದೆ. ದಾರಿಯಲ್ಲಿ ಹೆಜ್ಜೆ ಹಾಕುವಾಗ ಕಿಟಕಿಯಿಂದ ನನ್ನನ್ನು ಮೆಲ್ಲಗೆ ಕೂಗಿದ್ದು ಕೇಳಿಸಿತು. ನಾನು ಕಿವಿ ಕೇಳಿಸಿದವನಂತೆ ಬಂದೆ. ಇದಾದ ಬಳಿಕ ಸಾನ್ವಿಯ ಅಮ್ಮ ಮತ್ತು ಅವಳ ಅಪ್ಪ ಮನೆಗೆ ಬಂದರು. ಅಮ್ಮನೆದುರಿಗೆ ನೇರವಾಗಿ ಮಾತಿಗಿಳಿದರು. ನಮ್ಮ ಸಾನ್ವಿ ಸಂದೀಪ್ನನ್ನು ತುಂಬ ಇಷ್ಟಪಟ್ಟಿದ್ದಾಳೆ. ನಮಗೂ ಸಂದೀಪ್ನ ಸ್ವಭಾವ ತುಂಬ ಇಷ್ಟ ಆಗಿದೆ. ಇವರಿಬ್ಬರು ಮದುವೆ ಆದರೆ ತುಂಬ ಖುಷಿಯಾಗಿರ್ತಾರೆ ಎಂದಾಗ ಅಮ್ಮ ಏನು ಮಾತನಾಡದೆ ನನ್ನತ್ತ ನೋಡಿದರು. ಕ್ಷಮಿಸಿ, ನಾನು ಮೊದಲಿನ ಸಂದೀಪ್ ಅಲ್ಲ. ನಾನು ಪ್ರೀತಿಸಿದ್ದು ಮಾನ್ವಿಯನ್ನು. ಆ ವಿಷಯ ನಿಮಗೆ ಗೊತ್ತು. ನೀವು ಸಾನ್ವಿಯನ್ನು ನನಗೆ ಗಂಟು ಹಾಕುವ ಯೋಚನೆ ಇದ್ದರೆ ದಯವಿಟ್ಟು ಹೊರಟು ಹೋಗಿ. ನಾನು ಸಾನ್ವಿಯನ್ನು ಯಾವತ್ತೂ ಮದುವೆಯಾಗಲ್ಲ. ನನ್ನ ನೇರವಾದ ಮಾತಿಗೆ ಅವರು ವಿಚಲಿತರಾದರು. ನೀನು ಮಾನ್ವಿಯನ್ನು ಪ್ರೀತಿಸುತ್ತಿರುವ ವಿಷಯ ನಮಗೆ ಗೊತ್ತಾಗುವಾಗ ತಡವಾಗಿತ್ತು. ಸಾನ್ವಿಯೇ ನಮಗೆ ಎಲ್ಲ ವಿಷಯ ತಿಳಿಸಿದ್ದು. ಅವಳು ಅದಕ್ಕಾಗಿಯೇ ನಿನ್ನ ಇಷ್ಟಪಟ್ಟಿರೋದು. ಅಕ್ಕನಿಂದಾಗಿ ನೀನು ನೋವು ಅನುಭವಿಸಿದ್ದಕ್ಕೆ ಅವಳು ತೆಗೆದುಕೊಂಡ ನಿರ್ಧಾರವಿದು ಅಂದರು. ಅವರ ಮಾತು ಕೇಳಿ ಸಾನ್ವಿಯ ಬಗ್ಗೆ ಹೆಮ್ಮೆ ಅನ್ನಿಸಿತು. ಆದರೂ ಅವಳನ್ನು ಮದುವೆಯಾಗಬೇಕೆಂದು ನನಗೆ ಅನ್ನಿಸಲಿಲ್ಲ. ಕ್ಷಮಿಸಿ, ನನಗೆ ಸಾನ್ವಿಯನ್ನು ಮದುವೆಯಾಗಲು ಇಷ್ಟ ಇಲ್ಲ ಅಂದೆ. ಮತ್ತೆ ನೀನು ಸಾನ್ವಿಯನ್ನು ಪ್ರೀತಿಸಿದ್ದು ಎಂದು ಸಾನ್ವಿಯ ಅಮ್ಮ ಕೇಳುವಾಗ ನಕ್ಕು. ನಾನು ಯಾವಾಗ ಸಾನ್ವಿಯನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಬಾಯ್ಬಿಟ್ಟು ಹೇಳಿದ್ದೇನೆ ಎಂದು ಕೇಳಿದಾಗ ಅವರಿಗೆ ನನ್ನ ನಿರ್ಧಾರ ಸ್ಪಷ್ಟವಾಗಿರಬೇಕು. ಅವರು ಅಲ್ಲಿಂದ ಎದ್ದು ತಮ್ಮ ಮನೆಯತ್ತ ಹೊರಟು ಹೋದರು. ಮೊನ್ನೆ ತಾನೇ ಹರಿ ಫೋನ್ ಮಾಡಿದ್ದ. ಮಾನ್ವಿ ಗಂಡನಿಂದ ವಿಚ್ಛೇದನ ಪಡೆದಿದ್ದಾಳೆಂದು. ಅವನ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟೇ ಸಂತಸವಾಯಿತು ಎಂದು ಭುವನ ಹತ್ತಿರ ಸಂದೀಪ್ ಹೇಳಿದಾಗ, ನೀನು ತಪ್ಪು ಮಾಡ್ತಾ ಇದ್ದೀಯಾ ಸಂದೀಪ್? ಅಕ್ಕ ಮಾಡಿದ ತಪ್ಪಿಗೆ ತಂಗಿಗೆ ಮೋಸ ಮಾಡಿ ಸೇಡು ತೀರಿಸಿಕೊಂಡೆ ಎಂದುಕೊಂಡಿದ್ದೀಯಾ? ಆದರೆ ತಪ್ಪು ಮಾಡದ ತಂಗಿಗೆ ಶಿಕ್ಷೆ ಕೊಡಲು ನಾನು ಯಾರು ಎಂದು ನಿನ್ನ ಮನಸ್ಸಿಗೆ ಅನ್ನಿಸಲಿಲ್ಲವೇ? ಮಾನ್ವಿ ನಿನ್ನಲ್ಲಿರುವ ಹಣ ನೋಡಿ ಬಂದಿರುವವಳು, ಆದರೆ ಸಾನ್ವಿ ನಿನ್ನ ಗುಣ ನೋಡಿ ಬಂದಿರುವವಳು. ಮಾನ್ವಿಯನ್ನು ಮದುವೆಯಾಗಿದ್ದರೆ ನೀನು ಖುಷಿಯಾಗಿರ್ತಾ ಇರಲಿಲ್ಲ. ಅವಳು ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ. ಆದರೆ ಸಾನ್ವಿ ನಿನ್ನನ್ನು ನಿನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ತಾಳೆ ಎಂಬ ನಂಬಿಕೆ ನನಗಿದೆ. ನೀನು ಸಾನ್ವಿಯನ್ನು ದೂರ ಮಾಡಿದಾಗ ಮಾನ್ವಿಗೆ ಬೇಜಾರಾಗುತ್ತದೆ ಅಂದುಕೊಂಡಿರುವುದೇ ತಪ್ಪು. ನೀನು ಸಾನ್ವಿಯನ್ನು ಮದುವೆಯಾಗಿ ಪ್ರೀತಿಯಿಂದ ನೋಡಿಕೊಂಡಾಗ ನಾನು ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿ ತಪ್ಪು ಮಾಡಿದೆ ಅಂತ ಅವಳಿಗೆ ಅನ್ನಿಸಬೇಕು. ಆಗ ಅವಳಿಗೆ ನಿಜವಾದ ನೋವು ಏನು ಅಂತ ಗೊತ್ತಾಗೋದು ಎಂದಾಗ ಸಂದೀಪ್ಗೂ ಭುವನ್ ಹೇಳಿದ ಮಾತು ಸರಿ ಎನ್ನಿಸಿತು. ನಾನು ಸಾನ್ವಿಯನ್ನು ಮದುವೆ ಆಗ್ತೀನಿ, ಅವಳನ್ನು ಪ್ರೀತಿಯಿಂದ ನೋಡ್ಕೋತೀನಿ ಎಂದು ಭುವನ್ಗೆ ಮಾತು ಕೊಟ್ಟ. ನಾನು ಬಂದ ಕೆಲಸ ಆಯಿತು. ನನ್ನನ್ನು ಮದುವೆಗೆ ಕರೆಯಲು ಮರಿಬೇಡ ಎಂದು ಹೇಳಿ ಭುವನ್ ಅಲ್ಲಿಂದ ಹೊರಟ. ಭುವನ್ ಸಂದೀಪ್ನನ್ನು ಸಾನ್ವಿಯ ಜೊತೆ ಮದುವೆಯಾಗಲು ಒಪ್ಪಿಸಿ ತನ್ನ ಮನೆಗೆ ಹೊರಟನು. ಮನೆಗೆ ಹೋದವನಿಗೆ ತನ್ನ ಲವ್ ಸ್ಟೋರಿಯ ಇನ್ನೊಂದು ಅಚ್ಚರಿ ಕಾದಿತ್ತು. ಅದೇನೆಂದು ತಿಳಿಯೋಣ ಮುಂದಿನ ಭಾಗದಲ್ಲಿ.
ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.